ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಆಪ್ಟಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರೇಷಿಯೋಸ್. ಆಪ್ಟಿಟ್ಯೂಡ್ ಅಥವಾ ಮೆಂಟಲ್ ಎಬಿಲಿಟಿಯಲ್ಲಿ ವೆರಿ ಬೇಸಿಕ್ ಕಾನ್ಸೆಪ್ಟ್ ಅಂದರೆ ರೇಷಿಯೋಸ್ ಇಲ್ದಿರ ನೆಕ್ಸ್ಟ್ ಯಾವುದೇ ಏಜಸ್ ಪ್ರಾಬ್ಲಮ್ ಪರ್ಸೆಂಟೇಜ್ ಪ್ರಾಬ್ಲಮ್ ಯಾವುದು ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಫಸ್ಟ್ ನಾನು ರೇಷಿಯೋಸ್ ತಗೊಂಡ್ಬಂದಿದ್ದೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಇವತ್ತಿನ ಫಸ್ಟ್ ವಿಡಿಯೋ ಇವತ್ತು ಮೊದಲನೇ ಟಾಪಿಕ್ ಆಗಿರೋದ್ರಿಂದ ಮೊದಲನೇ ಪಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಥಿಯರಿ ನೋಡ್ತಾ ಹೋಗೋಣ. ಲೈಕ್ ರೇಷಿಯೋಸ್ ಅಂದ್ರೆ ದರ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ಥಿಂಗ್ಸ್. ದೇ ಆರ್ ಆಲ್ವೇಸ್ ಇಂಡಿಪೆಂಡೆಂಟ್ ಆನ್ ಈಚ್ ಅದರ್. ಸೊ ವೈಲ್ ರೈಟಿಂಗ್ ರೇಷಿಯೋಸ್, ಸಿ ಟು ಇಟ್ ದೇ ಆರ್ ಇನ್ ದ ಸೇಮ್ measuring units. So like for example, if you write A is to B or A divided by B ಬರೆದ್ರು ಕೂಡ ಇಟ್ ಈಸ್ ಸೇಮ್, ಇಟ್ ಈಸ್ ಈಕ್ವಲ್ ಅಂತಾನೆ ಹೇಳೋದು. ಆರ್ ಎ ಡಿವೈಡೆಡ್ ಬೈ ಬಿ ಅಂತ ಬರೆದ್ರು ಇಟ್ ಸೇಮ್. ಫಾರ್ ಎಕ್ಸಾಂಪಲ್ ಏನ್ ಹೇಳ್ತೀವಿ, ಇದು 1:2 ಅಂತ ತಗೊಂಡು 1:2, ಓಕೆ, 1:2 ಬರೆದ್ರೆ ಇಟ್ ಈಸ್ ಆಲ್ಸೋ ಈಕ್ವಲ್ ಟು 1/2. ಓಕೆ, and 1 also equals to 1 divided by 2 and also equals to half and also equals to 50%. 50% ನೋಡಿ, 1:2 ಅಂತಂದ್ರೆ ಇದು ಒಂದು ರೇಷಿಯೋ ಆಗಿರುತ್ತೆ, ಅಥವಾ ಇಟ್ ಈಸ್ ಆಲ್ಸೋ ಈಕ್ವಲ್ಸ್ ಟು 1/2, ಆಲ್ಸೋ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 2, ಆಲ್ಸೋ ಈಕ್ವಲ್ಸ್ ಟು ಹಾಫ್ ಆರ್ 50% ಆರ್ 0.5. ಈ ತರ ಇರುತ್ತೆ. ಓಕೆ, ನೆಕ್ಸ್ಟ್ ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಹಿಯರ್ ಕ್ವಶನ್ ಓದ್ತೀನಿ ಫಸ್ಟು. ಟೂ ನಂಬರ್ಸ್ ಆರ್ ಇನ್ ದ ರೇಷಿಯೋ 7:5 and their sum is 84. Find these numbers. This sum is 84. 84 sum ಇದೆಯಲ್ಲ, ಆ ನಂಬರ್ಸ್ನ ವಿ ಹ್ಯಾವ್ ಟು ಫೈಂಡ್ ಔಟ್. ಅದ್ರ ರೇಷಿಯೋ ಕೊಟ್ಟಿದ್ದಾರೆ 7:5 ಅಂತ. ನೋಡಿ, ಇದು ಫಸ್ಟ್ ಕ್ವಶನ್ ಇದೆಯಲ್ಲ, ಈ ರೇಷಿಯೋಸ್ ಅಲ್ಲ, ಇದು ಬೇಸಿಕ್ ಕ್ವಶನ್. ಸೊ ನೀಟಾಗಿ ಕಲ್ತ್ಕೊಳ್ಳಿ. ಇದನ್ನು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಕ್ವಶನ್ಗೆ ನಿಮ್ಗೆ ಈಸಿ ಆಗುತ್ತೆ. ಸೊ ಈ 7:5 ಕೊಟ್ಟಿದ್ದಾರೆ, ಇಲ್ಲಿ ಸಮ್ 84 ಕೊಟ್ಟಿದ್ದಾರೆ. ಸೊ ನಾನು ತುಂಬಾ ಈಸಿ ಅಂದ್ರೆ ಎರಡು ಸ್ಟೆಪ್ಪಲ್ಲಿ ಆನ್ಸರ್ ಬರೋ ಥರ ನಾನು ಸಾಲ್ವ್ ಮಾಡೋದು. 10 ಸೆಕೆಂಡಲ್ಲಿ ನೀವು ಸಾಲ್ವ್ ಮಾಡ್ಬೋದು. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ನೀವು 84 ಇದೆಯಲ್ವಾ, ಸಮ್ 84 ಹಾಗೆ ಬರ್ಕೊಳ್ಳಿ. ಈ ತರ ಬರ್ಕೊಂಡು, ಓಕೆ, 7 ಇಲ್ಲಿ ಏನು ಕೊಟ್ಟಿದ್ದಾರೆ ರೇಷಿಯೋ 7:5 ಕೊಟ್ಟಿದ್ದಾರೆ. ಇದನ್ನು ಪ್ಲಸ್ ಮಾಡಿಕೊಂಡು ಎಷ್ಟು ಬರುತ್ತೆ? 12. 7 + 5 is 12. 12 ಡಿವೈಡೆಡ್ ಬೈ 84 ಅಂತಂದ್ರೆ 84 ಡಿವೈಡೆಡ್ ಬೈ 12 ಅಂದ್ರೆ 7 ಬರುತ್ತೆ. ದ ಆನ್ಸರ್ ಈಸ್ 7. ಸೊ ಈ 7ನ ನೀವಿಲ್ಲಿ ಈ 7 ಅವರು ಈ ರೇಷಿಯೋನ ಸಮ್ನ ನಾವು ಕಂಡುಹಿಡಿಬೇಕಂದ್ರೆ ಈ ರೇಷಿಯೋಗೆ ನಾವು 7ನ ಮಲ್ಟಿಪ್ಲೈ ಮಾಡಬೇಕು. ಸೊ 7:7 is 49. Okay, 5:7 is 5 into 7 is 35. These numbers are, find the numbers, like ಆ ನಂಬರ್ಗಳು 49 ಮತ್ತೆ 35 is our answer. ರೇಷಿಯೋಸ್ ಇಷ್ಟು ಈಸಿ. ಬೇರೆಯವರೆಲ್ಲ ತುಂಬಾ ಈಕ್ವೇಶನ್
ಆ ಸ್ಟೆಪ್ ಈ ಸ್ಟೆಪ್ ಒಂದು 7-8 ಸ್ಟೆಪ್ಸ್ ಅಲ್ಲಿ ನಿಮ್ಗೆ ತಲೆ ಕೆಡಿಸ್ತಾರೆ. ಎರಡೇ ಎರಡು ಸ್ಟೆಪ್ ನೀವು ಈ ತರ ಬರ್ಕೊಂಡು ನಾನು ಬೇಸಿಕ್ ಅಂತ ಈ ತರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ರೇಷಿಯೋನೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಅದನ್ನ ಆಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಸಮ್ ಅಲ್ಲಿ ಡಿವೈಡ್ ಮಾಡಿಬಿಟ್ರೆ ನಿಮಗೆ ಒಂದು ಆನ್ಸರ್ ಬರುತ್ತೆ. ಆ ಆನ್ಸರ್ನ ರೇಷಿಯೋಗೆ ಮಲ್ಟಿಪ್ಲೈ ಮಾಡಿಬಿಟ್ರೆ ಅದೇ ನಿಮಗೆ ನಂಬರ್ಸ್ ಆಗಿರುತ್ತೆ. ಅದೇ ಸಮ್ಮಿನ ನಂಬರ್ಸ್ ಆಗಿರುತ್ತೆ. ನೋಡಿ 49 ಪ್ಲಸ್ 34ನ ನೀವು ಪ್ಲಸ್ ಮಾಡಿದ್ರೆ 84 ಬರುತ್ತೆ. ಅವ್ರು ಕೇಳಿರೋದು ಅದೇ ದೇರ್ ಸಮ್ ಈಸ್ 84, ಫೈಂಡ್ ದಟ್ ನಂಬರ್ಸ್ ಅಂತ. 49 ಪ್ಲಸ್ 35 ಇಸ್ ದಿ 84. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗಿ. ಇವಾಗ ಓದ್ತೀನಿ ಒಂದ್ಸಲ. ಅ ಟ್ರೈನ್ ಕವರ್ಡ್ 320 ಕಿಲೋಮೀಟರ್ಸ್ ಇನ್ 5 hours ಅಂಡ್ ಅ ಬಸ್ ಕವರ್ಡ್ 160 ಕಿಲೋಮೀಟರ್ಸ್ ಇನ್ 4 hours. ಓಕೆ, ಆ ಒಂದು ಟ್ರೈನ್ ಇದೆ, ಅದು 320 ಕಿಲೋಮೀಟರ್ಸ್ನ 5 hours ಅಲ್ಲಿ ಕಂಪ್ಲೀಟ್ ಮಾಡುತ್ತೆ, ಅಂದರೆ ಅಷ್ಟು ಕವರ್ ಮಾಡುತ್ತೆ ಟ್ರೈನು. ನೆಕ್ಸ್ಟ್ ಬಸ್ಸು 160 ಕಿಲೋಮೀಟರ್ಸ್ನ 4 hours ಅಲ್ಲಿ ಮಾಡುತ್ತೆ. 4 hours ಅಲ್ಲಿ ಕ್ಲಿಯರ್ ಮಾಡುತ್ತೆ, ಕವರ್ ಮಾಡುತ್ತೆ. ಸೊ ಫೈಂಡ್ ದ ರೇಷಿಯೋ ಬಿಟ್ವೀನ್ ದಿ ಡಿಸ್ಟೆನ್ಸ್ ಕವರ್ಡ್ ಬೈ ದೆಮ್ ಇನ್ ಅನ್ ಅವರ್. ಒಂದು ಗಂಟೆಯಲ್ಲಿ ಅವು ಎಷ್ಟು ಕವರ್ ಮಾಡ್ತವೆ ಅನ್ನೋದು ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದೆಮ್ ಇನ್ ಅನ್ ಅವರ್. ಓಕೆ, ಸೊ ಅದಕ್ಕೆ ನಾವು ಇವಾಗ ಏನ್ ಮಾಡ್ಬೇಕಂದ್ರೆ ಒಂದು ನಿಮಿಷ. ಇಲ್ಲಿ ಡಿಸ್ಟೆನ್ಸ್ ಕವರ್ಡ್ ಬೈ ದ ಟ್ರೈನ್ ಇನ್ ಎನ್ ಅವರ್ ಇದೆಯಲ್ಲ, ನಾವು ಇದು ಒಂದು ಗಂಟೆಗೆ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ 320 ಡಿವೈಡ್ ಬೈ 5 ಮಾಡಿದ್ರೆ ಎಷ್ಟು ಬರುತ್ತೆ? 64 ಬರುತ್ತೆ. ನೆಕ್ಸ್ಟು ಇದು ಬಸ್ಸಿನ ಕಂಡುಹಿಡಿಬೇಕು. ಅದು 4 ಅವರಲ್ಲಿ 160 ಕವರ್ ಮಾಡಿದ್ರೆ 1 ಅವರ್ ಅಲ್ಲಿ ಎಷ್ಟು ಕ್ಲಿಯರ್ ಮಾಡುತ್ತೆ? ಇದು 4 ಅಲ್ಲ, ಸಾರಿ, 40 ಕಿಲೋಮೀಟರ್ನ 1 ಅವರಲ್ಲಿ ಇದು ಕ್ಲಿಯರ್ ಮಾಡುತ್ತೆ. ಸರಿನಾ? ಇವಾಗ ನಾವು ಏನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅದ್ರದ್ದು ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಇವಾಗ ಈ ಬಸ್ದು ಮತ್ತೆ ಟ್ರೈನ್ದು ಇದು ಟಿ ಅಂತ ತಗೊಂತೀನಿ, ಇದು ಬಿ ಅಂತ ತಗೊಂತೀನಿ ಬಸ್. ಓಕೆ, ಟ್ರೈನ್ದು ಏನಿದೆ 1 ಅವರಲ್ಲಿ ಎಷ್ಟು ಮಾಡುತ್ತೆ? 64 ಮಾಡುತ್ತೆ. ಇದು 40 ಮಾಡುತ್ತೆ. ಇದು ಆನ್ಸರ್ ಅಲ್ಲ, ನಾವು ಅದನ್ನ ಲೈಕ್ ಡಿವೈಡ್ ಮಾಡಿ ಒಂದು ಸಿಂಗಲ್ ಡಿಜಿಟ್ಗೆ ತಗೊಂಬಂದು ಇಡಬೇಕು. ಸೊ ಇವೆರಡು ಯಾವ್ದ್ರಿಂದ ಡಿವೈಡ್ ಆಗುತ್ತೆ ಅಂತ ನೋಡಬೇಕು. ಸೊ 8 ಇಂದ ಡಿವೈಡ್ ಆಗುತ್ತೆ. 8 64 ಅಂಡ್ 8 5 40. ಸರಿನಾ? 8 8 64, 8 4 40. This is the ratio between the distance covered by them in an hour. Okay, ಇದು ಆನ್ಸರ್ ಆಗಿರುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಏನೇ ನಿಮ್ಗೆ ಕ್ವೈರೀಸ್ ಇದ್ರು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಯಾವುದೇ ಸೆಕ್ಷನ್ ಆದರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಾದರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ತಾ ಹೋಗೋಣ. ದಿ ಕಾಸ್ಟ್ ಆಫ್ 5 bananas and 4 apples is equal to the cost of 4 bananas and 7 apples. ಓಕೆ, ಒಂದು ನಿಮಿಷ. 5 bananas and 4 apples ಅದು ಈಕ್ವಲ್ ಟು ಕಾಸ್ಟ್ ಆಫ್ 3 banana and 7 apples ಗೆ ಈಕ್ವಲ್ ಆಗಿರುತ್ತೆ. ಫೈಂಡ್ ದ ರೇಷಿಯೋ ಬಿಟ್ವೀನ್ ಕಾಸ್ಟ್ ಆಫ್ 1 banana and 1 apple. ಅವ್ರು ಕೊಟ್ಟಿದ್ದಾರೆ 5 banana 4 apple ಈಕ್ವಲ್ಸ್ ಟು 3 banana 7 apples. ನಾವು ಕಂಡುಹಿಡಬೇಕು 1 banana, ದ ಕಾಸ್ಟ್ ಆಫ್ 1 banana and 1 apple. ಸೊ ಅದಕ್ಕೆ ನಾವೀಗ ಏನು ಮಾಡಬೇಕಂದ್ರೆ ಫಸ್ಟ್ ಈಕ್ವೇಶನ್ ಥರ ಬರ್ಕೊಳ್ಳೋಣ.
5B ಬನಾನಾನ ಬಿ ಅಂತ ಬರ್ಕೊಂತೀನಿ. ನೆಕ್ಸ್ಟ್ 4 apples equals to 3 banana plus 7 apples. ಓಕೆ, ಅವ್ರು ಹೇಳಿರೋದು ಅದೇ ಥರ ನಾನು ಈಕ್ವೇಶನ್ ಅಲ್ಲಿ ಬರ್ದಿದ್ದೀನಿ. 5 banana 4 apples is equals to 3 banana 7 apples. ನಾವಿವಾಗ ಲೈಕ್ ಟರ್ಮ್ಸ್ನ ಒಂದ್ ಕಡೆ ತಂದು ಅಡಿಷನ್ ಮಾಡ್ಕೊಳ್ಳೋಣ. 5B ಇದೆ, ಇಲ್ಲಿ 3B ಇದೆ, ಈ ಕಡೆ ಬಂದರೆ ಮೈನಸ್ 3B ಆಗುತ್ತೆ. ಸೊ 2B ಅಂತ ಬರ್ಕೊತೀನಿ. ಓಕೆ, ನೆಕ್ಸ್ಟು ಈ 7A ಇದೆ, 4A ಇದೆ, ಈ ಕಡೆ ಬಂದರೆ ಇದು ಮೈನಸ್ 4A ಆಗುತ್ತೆ. ಸೊ 7 - 4 is 3A. ನೆಕ್ಸ್ಟ್ ಏನು ಮಾಡ್ಬೋದು, ಈ ಥರ ಇದೆ. ನಾವು ಈ ಬನಾನಾ ಮತ್ತು ಆಪಲ್ಸ್ ರೇಷಿಯೋ ಕಂಡುಹಿಡಿಬೇಕು. ಸೊ ಏನು ಮಾಡಬೇಕು, ಬಿ ಇದೆ, ಈ ಟು ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇದು ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಹೋಗುತ್ತೆ. ಸೊ ಬಿ ಇಸ್ ಈಕ್ವಲ್ಸ್ ಟು 3A ಡಿವೈಡ್ ಬೈ 2. ನೆಕ್ಸ್ಟ್ ಇದು ಬಿ ಬೈ ಎ ಇಸ್ ಈಕ್ವಲ್ಸ್ ಟು 3/2 ಈ ಥರ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಕೇಳಿರೋದು, ರೇಷಿಯೋ ಆಫ್ ಬನಾನಾ ಅಂಡ್ ಆಪಲ್. ಸೊ ನೀವು ಇಲ್ಲಿ ಮಿಸ್ ಮಾಡ್ಕೋಬಾರ್ದು. ಬನಾನಾ ಇಸ್ ಈಕ್ವಲ್ ಟು 3, ಆಪಲ್ ಇಸ್ ಈಕ್ವಲ್ ಟು 2. ಸೊ ನೀವೇನು ಬರಬೇಕು, ಬಿ ಈಸ್ ಟು ವಿ ಹ್ಯಾವ್ ಟು ಫೈಂಡ್ ಔಟ್ ಬಿ ಈಸ್ ಟು ಎ. ಅದೇ ನಂಬರ್ಸ್ ಅಲ್ಲಿ ಏನು ಬರಬೇಕು, 3:2. ಇದು ನಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಒಂದು ಬನಾನಾ ಒಂದು ಆಪಲ್ದು ರೇಷಿಯೋ ಏನಾಗಿರುತ್ತೆ ನೋಡಿ ಕ್ವಶನ್. ರೇಷಿಯೋ ಬಿಟ್ವೀನ್ ದ ಕಾಸ್ಟ್ ಆಫ್ 1 banana and 1 apple is 3:2 ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು 4th ಕ್ವಶನ್ ನೋಡ್ತಾ ಹೋಗೋಣ. ಇದೊಂಥರ ಡಿಫ್ರೆಂಟ್ ಆಗಿದೆ. ಲೈಕ್ ಸ್ವಲ್ಪ ನಿಮಗೆ ಕಾಂಪ್ಲಿಕೇಶನ್ ಅನ್ಸಿದ್ರು ನಾನು ಈಸಿಯಾಗಿ 2 ಸ್ಟೆಪ್ಪಲ್ಲಿ ಆನ್ಸರ್ ಬರೋ ಥರ ಈಸಿ ಟ್ರಿಕ್ಕಲ್ಲೇ ಯೂಸ್ ಮಾಡಿ ಸಾಲ್ವ್ ಮಾಡ್ತೀನಿ. ನೋಡ್ತಾ ಹೋಗಿ. ಇಲ್ಲಿ ನೋಡಿ ಇನ್ ಎ ಬಾಕ್ಸ್, ಒಂದು ಬಾಕ್ಸಲ್ಲಿ 1 ರೂಪಾಯಿದು 50 ಪೈಸಾದು 25 ಪೈಸಾದು ಕಾಯಿನ್ ಇರುತ್ತೆ. ಇನ್ ದ ರೇಷಿಯೋ 7:6:4 ಇರುತ್ತೆ ರೆಸ್ಪೆಕ್ಟಿವ್ಲಿ. ಲೈಕ್ ನಿಮಗೆ ಗೊತ್ತು ರೆಸ್ಪೆಕ್ಟಿವ್ಲಿ ಅಂದರೆ ಹೇಗೆ ಅಂತ. ಇನ್ನು ಅದ್ರದ್ದು ಟೋಟಲ್ ಅಮೌಂಟ್ ಇನ್ ದ ಬಾಕ್ಸ್ ಈಸ್ 341 ಇರುತ್ತೆ. ಇದು ರೇಷಿಯೋ ಕೊಟ್ಟಿದ್ದಾನೆ, ಇಲ್ಲಿ 341 ಕೊಟ್ಟಿದ್ದಾನೆ. ಓಕೆ, ಹೌ ಮೆನಿ ಕಾಯಿನ್ಸ್ ಆರ್ ಇನ್ ದ ಬಾಕ್ಸಲ್ಲಿ ಎಷ್ಟು ಕಾಯಿನ್ಸ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ನೀವು ರೇಷಿಯೋ ಬರ್ಕೊಂಡು ಇಲ್ಲಿ ಈಕ್ವೇಶನ್ ಬರ್ಕೊಂಡು ಅದು ಸಾಲ್ವ್ ಮಾಡ್ತಾ ಹೋದರೆ ಒಂದು ಪೇಜ್ ಆದರೂ ಆಗಲ್ಲ. ಸೊ ನಾನು ಇವಾಗ ಇಲ್ಲಿ ಈಸಿ ಟ್ರಿಕ್ನ ಯೂಸ್ ಮಾಡಿಕೊಂಡು 2 ಸ್ಟೆಪ್ಪಲ್ಲಿ ನಿಮಗೆ ಆನ್ಸರ್ನ ತಂದುಕೊಡ್ತೀನಿ, ಫಾಲೋ ಮಾಡಿ. ಓಕೆ, ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾನೆ, 1 ರೂಪಾಯಿ ಇದು. 1 ರೂಪಾಯಿ ಎಷ್ಟಿದೆ, 7 ಇದೆ. 7 ಇದೆ ಅಂದರೆ ಎಷ್ಟಾಗುತ್ತೆ, 7 ರೂಪಾಯಿ ಆಗುತ್ತೆ. ಓಕೆ, 50 ಪೈಸಾ ಎಷ್ಟು ರೇಷಿಯೋ ಕೊಟ್ಟಿದ್ದಾನೆ, 66 ಕೊಟ್ಟಿದ್ದಾನೆ. 6 ಅಂದರೆ ಎಷ್ಟಾಗುತ್ತೆ, 3 ರೂಪೀಸ್ ಆಗುತ್ತೆ. ನೆಕ್ಸ್ಟು 25 ಪೈಸಾ ಎಷ್ಟು ಕೊಟ್ಟಿದ್ದಾರೆ, ರೇಷಿಯೋ 4 ಕೊಟ್ಟಿದ್ದಾರೆ. ಸೊ ಇದು ಎಷ್ಟಾಗುತ್ತೆ ಅಂದರೆ 1 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಮಾಡಿದ್ರೆ ಇದು ಎಷ್ಟಾಗುತ್ತೆ, 11. ನಮ್ಮ ಪ್ರಕಾರ ಎಷ್ಟು ರೂಪೀಸ್ ಇದೆ, 11 ರೂಪೀಸ್ ಇದೆ. ಅವ್ರು ಕೊಟ್ಟಿದ್ದಾನೆ ಅದು ಸಮ್ ಎಷ್ಟಿದೆ ಅಂತ 341 ಕೊಟ್ಟಿದ್ದಾರೆ. ಓಕೆ, ಇಫ್ 341 ಕೊಟ್ಟಿದ್ದಾರೆ, ನಾವು ಏನು ಕಂಡುಹಿಡಿಬೇಕು, ಇಲ್ಲಿ ಕಾಯಿನ್ಸ್ನ ಕಂಡುಹಿಡಿಬೇಕು. ಅವರು ರೇಷಿಯೋವನ್ನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 7 ನಂಬರ್ ಆಫ್ ಕಾಯಿನ್ಸ್ ಎಷ್ಟಿದಾವೆ ಅಂತಂದರೆ 7, 6, 4 ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಾನು ಅಸ್ಯೂಮ್ ಮಾಡ್ಕೊತಿದ್ದೀನಿ, ನನ್ನ ಪ್ರಕಾರ ಇದು ಕಾಯಿನ್ಸ್. ಇದು ಅಮೌಂಟ್ ಬರ್ಕೊಂಡಿದ್ದೀನಿ. ಅಮೌಂಟ್ ಅವ್ರು ಕೊಟ್ಟಿರೋ ಅಮೌಂಟು ನನಗೆ ಗೊತ್ತಾಗಿರೋ ಅಮೌಂಟು 11.
ಇವನ್ನ ಮಲ್ಟಿಪ್ಲೈ ಮಾಡಿದೆ, ಲೈಕ್ ಒಂದು ನಿಮಿಷ ನಿಮ್ಗೆ ಅರ್ಥ ಆಗಬೇಕು ಅಂದರೆ 1 ರೂಪಿ ಇಂಟು ಸೆವೆನ್, ಸೆವೆನ್ ಕೊಟ್ಟಿದ್ದಾರಲ್ವಾ. ನೆಕ್ಸ್ಟು 50 ಪೈಸಾ, 50 ಪೈಸಾ ಇದು 25 ಪೈಸಾ. ಇದನ್ನ ಮಾಡ್ತಾ ಹೋದ್ರೆ 1 ಇಂಟು 7, ಲೈಕ್ ಎಷ್ಟಿದೆ, 7 ಇದೆ, 3 ಇದೆ, ಆ ಥರ 11 ಅಮೌಂಟ್ ನನ್ನ ಪ್ರಕಾರ ನನಗೆ ಗೊತ್ತಿರೋ ಹಾಗೆ ಈಗ 11 ರೂಪಾಯಿ ಐತೆ. ಅವ್ರು ಎಷ್ಟು ಕೊಟ್ಟಿದ್ದಾರೆ, 341 ಇದೆ ಅಂತ ಕೊಟ್ಟಿದ್ದಾರೆ. ಸೊ ನಾನು ಏನು ಮಾಡ್ತೀನಿ ಇವಾಗ, ನೆಕ್ಸ್ಟು ಕಾಯಿನ್ಸು ಕೊಟ್ಟಿದ್ದಾರೆ 7, 6, 4 ಕೊಟ್ಟಿದ್ದಾರೆ ಕಾಯಿನ್ಸ್ ಇಷ್ಟಿದೆ ಅಂತ. ಸೊ ನಾನು ಎಷ್ಟಾಗುತ್ತೆ ಅದು 17 ಆಗುತ್ತೆ, 17 ಆಗುತ್ತಲ್ವಾ. ಸೊ ಇದನ್ನ ಡಿವೈಡ್ ಮಾಡೋಣ, ಲೈಕ್ ಒಂದು ನಿಮಿಷ. ಇಲ್ಲಿ ಅವ್ರ ಪ್ರಕಾರ ಕಾಯಿನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮ್ಮ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ 17 ಅಂತ ಕೊಟ್ಟಿದ್ದಾರೆ ರೇಷಿಯೋದಲ್ಲಿ. ನಾನು ಅದನ್ನೇ ನನ್ನ ಪ್ರಕಾರ 17 ಅಂತ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ನೋಡ್ತಾ ಹೋಗೋಣ. ನನ್ನ ಪ್ರಕಾರ 11 ಇದೆ ಅಲ್ವಾ, 11 3s 33. ಓಕೆ, 11 ಇಲ್ಲಿ ಎಷ್ಟು ರಿಮೈನಿಂಗ್ ಉಳಿತು, ಒಂದು ಉಳಿತು. 11 1s 11. ಓಕೆ, 31 ಆನ್ಸರ್ ಬಂತು. ನೆಕ್ಸ್ಟ್ 31 ಇಂಟು 17 ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್, ನಂಬರ್ ಆಫ್ ಕಾಯಿನ್ಸ್ ಎಷ್ಟಿದೆ ಬಾಕ್ಸಲ್ಲಿ ಅಂತ ಸಿಕ್ಕೋಗ್ಬಿಡುತ್ತೆ. 31 ಇಂಟು 17 ಮಾಡಿದ್ರೆ 4, ಸಾರಿ, ಎಷ್ಟು, 31 ಇಂಟು 17 ಮಾಡಿದ್ರೆ 527 ಬರುತ್ತೆ ಆನ್ಸರ್. ಓಕೆ, ದಿಸ್ ಇಸ್ ದ ನಂಬರ್ ಆಫ್ ಕಾಯಿನ್ಸ್ ಇನ್ ದ ಬಾಕ್ಸ್ ಈಸ್ 527 ಇದೆ. ಓಕೆ, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇನ್ನೇ ಒಂದು ಬಾಕ್ಸಲ್ಲಿ 1 ರೂಪಾಯಿ ಕಾಯಿನು, 50 ಪೈಸಾ ಕಾಯಿನು, 25 ಪೈಸಾ ಕಾಯಿನು ಇದೆ. ಅದ್ರ ರೇಷಿಯೋ ಕೊಟ್ಟಿದ್ದಾರೆ 7:6:4. 1 ರೂಪಾಯಿ ಕಾಯಿನು 7 ಅಷ್ಟಿದೆ, 50 ಪೈಸಾ ಅದು 6 ಅಷ್ಟಿದೆ, 25 ಪೈಸಾ ಅದು 4 ಅಷ್ಟಿದೆ ಅಂತ ಇದೆ. ಅದ್ರ ಟೋಟಲ್ ಅಮೌಂಟ್ ಸಮ್ ಮಾಡಿದ್ರೆ ಬಾಕ್ಸಲ್ಲಿ ಎಷ್ಟಿದೆ ಅಂದರೆ 341 ಇದೆ. ಸೊ ಹೌ ಮೆನಿ ಕಾಯಿನ್ಸ್, ಅದರಲ್ಲಿ ಎಷ್ಟು ಬಾಕ್ಸಲ್ಲಿ ಎಷ್ಟು ಕಾಯಿನ್ಸ್ ಇದಾವೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ 1 ರೂಪಾಯಿನ 7ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 7 ಬರುತ್ತೆ, 50 ಪೈಸಾನ 6ಗೆ ಮಾಡಿದ್ರೆ 3 ಬರುತ್ತೆ. ನೆಕ್ಸ್ಟು 25 ಪೈಸಾನ 4ಗೆ ಮಲ್ಟಿಪ್ಲೈ ಮಾಡಿದ್ರೆ 1 ರೂಪಾಯಿ ಬರುತ್ತೆ. ಸೊ ನಮಗೆ ಟೋಟಲ್ ನನ್ನ ಪ್ರಕಾರ ಇಲ್ಲಿ 11 ರೂಪಾಯಿ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಅವ್ರು ಕೊಟ್ಟಿದ್ದಾರೆ ಇಲ್ಲಪ್ಪ ಇದು 341 ಇದೆ ಅಂತ. ಆಯಿತು, ಓಕೆ ಅಂತ ನಾನು ಬರ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಅದರಲ್ಲಿ ಏನು ಕಂಡುಹಿಡಬೇಕು ಅಂದರೆ ಎಷ್ಟು ಕಾಯಿನ್ಸ್ ಇದೆ ಅಂತ ಕಂಡುಹಿಡಬೇಕು. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ 7, 6, 4 ಕಾಯಿನ್ಸ್ ಇದೆ ಅಂತ ಕೊಟ್ಟಿದ್ದಾರಲ್ವಾ. ನನಗೆ ಇದು ಕಾಣಿಸ್ತಾ ಇದೆ, ಆ ಡೇಟಾ ಪ್ರಕಾರ ನಾನು 17 ಕಾಯಿನ್ ಅಂತ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಇದನ್ನ ಡಿವೈಡ್ ಮಾಡಿದೆ, 11 31s 4 341. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ 31 ಇಂಟು 17 ಮಾಡಿದ್ರೆ 271, 270, ಸಾರಿ 527, 527 ಕಾಯಿನ್ಸು ಇನ್ ಬಾಕ್ಸಲ್ಲಿ ಇದೆ. ದಿಸ್ ಈಸ್ ದ ಆನ್ಸರ್. ನಾವು ಕಂಡುಹಿಡಬೇಕಾಗಿರೋದು ಆನ್ಸರ್ ಇದೇ ಆಗಿತ್ತು. ಸೊ 527 ಇಸ್ ದ ಫೈನಲ್ ಆನ್ಸರ್. ಓಕೆ, ಓಕೆ, ನೆಕ್ಸ್ಟು ಫಿಫ್ತ್ ಕ್ವಶನ್ನು, ಇದು ಲಾಸ್ಟ್ ಕ್ವಶನ್ ಆಗಿರುತ್ತೆ ಈ ಪಾರ್ಟಲ್ಲಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಅಡ್ವಾನ್ಸ್ ಲೆವೆಲ್ ರೇಷಿಯೋಸ್ನ ತೊಗೊಂಡ್ಬರ್ತೀನಿ. ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ದೇರ್ ಆರ್ 2 ಕ್ವಾಲಿಟೀಸ್ ಆಫ್ ಟೀ ಪೌಡರ್ಸ್. ಒನ್ ಈಸ್ 9 per kg and ₹15 per kg. In what ratio should they be mixed so that the mixture can be sold at 10.2 per kg? ಒಂದು 2 ಕ್ವಾಲಿಟೀಸ್ ಆಫ್ ಟೀ ಪೌಡರ್ ಇದೆ. ನಾನು ಅದನ್ನ 10.2, 1 kgಗೆ 10.2 rupeesಗೆ ಮಾರಬೇಕು. ಅದು ಯಾವ್ಯಾವ ಥರ ಎರಡು ಕ್ವಾಲಿಟೀಸ್ ಅಂದರೆ 9 rupees ಒಂದಿದೆ, 15 rupees ಒಂದಿದೆ. ಅವನ್ನ ಯಾವ ರೇಷಿಯೋದಲ್ಲಿ ನಾನು ಮಿಕ್ಸ್ ಮಾಡಿದ್ರೆ 10.2 rupeesಗೆ 1 kgನ ಮಾರ್ಬೋದು ಅಂತ ಅವ್ರು ಕ್ವೆಶನ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಈಸಿಯಾಗಿ, ನಾನು ಯಾವುದೇ ಈಕ್ವೇಷನ್ನೇ ಯೂಸ್ ಮಾಡಲ್ಲ. ಈ ಬುಕ್ಕಲ್ಲೂ ಯಾವ ಬುಕ್ಕಲ್ಲೂ ಈ ಥರ ಸಿಗೋದೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸೊ ನಾನು ಅದನ್ನು ಮಾಡ್ತಾ ಹೋಗ್ತೀನಿ, ನೀವು ಫಾಲೋ ಮಾಡಿ. ಯಾವುದೇ ಡೌಟ್ ಇದ್ರೂ ಎಲ್ಲೇ ಇದ್ರೂ ನಾನು ಅದನ್ನು ಯಾವ ಸೆಕೆಂಡಲ್ಲಿ, ಮಿನಿಟ್ಸಲ್ಲಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಾದರೂ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ಕೊಟ್ಟಿದ್ದಾನೆ ಒಂದು ಟೀ ಪೌಡರು ₹2
9 per kg. Okay, another one is 15 rupees per kg. ಈ ತರ ಹಾಕೊಳ್ಳಿ, ಈಸಿ ಆಗುತ್ತೆ. ಓಕೆ, ಅವೆರಡನ್ನು ನಾನು ಯಾವ ರೇಷಿಯೋದಲ್ಲಿ ಮಿಕ್ಸ್ ಮಾಡಬೇಕು, ಸೊ ದಟ್ ಐ ಕ್ಯಾನ್ ಸೋಲ್ಡ್ ಇಟ್ ಅಟ್ 10.2 ರುಪೀಸ್ಗೆ. ಓಕೆ, ಅದನ್ನ ಇಲ್ಲಿ ಬರ್ಕೊಳ್ಳಿ, ಎಷ್ಟು ರುಪಿಗೆ ನೀನು ಮಾರಬೇಕು ಅಂತ ಅನ್ಕೊಂಡಿದ್ಯಾ ಅಂತ. ಓಕೆ, ನೆಕ್ಸ್ಟು ಇದು ಸಬ್ಸ್ಟ್ರಾಕ್ಟ್ ಮಾಡಬೇಕು. 10.2 ಮೈನಸ್ 9 ಅಂದರೆ ಯಾವ್ದಿರುತ್ತೋ ಆ ಥರ ಪಾಸಿಟಿವ್ ವ್ಯಾಲ್ಯೂ ಬರೋ ಥರ ನೀವು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ 1.2 ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟು ಎಷ್ಟು ಬರುತ್ತೆ ಅಂದರೆ 10.2 ಮೈನಸ್ 15 ಅಂದರೆ 4.8 ಬರುತ್ತೆ. 4.8 ಬರುತ್ತೆ. ಇದನ್ನ ಡಿವೈಡ್ ಮಾಡಿದ್ರೆ ನಮಗೆ ರೇಷಿಯೋ ಬರುತ್ತೆ. ದಟ್ಸ್ ಇಟ್. ಇದು ಯಾವುದರಿಂದ ಭಾಗ ಆಗುತ್ತೆ ನೋಡ್ಕೊಳ್ಳಿ. ನನ್ನ ಪ್ರಕಾರ ಇದನ್ನ 48 ಮತ್ತೆ 12 ಅಂತ ಅನ್ಕೊಂಡ್ರೆ 12 4s 12 1s. ದಿಸ್ ಇಸ್ ದ ಆನ್ಸರ್. ಏನಿಲ್ಲ, ಅಲ್ಲಿ ಕೊಟ್ಟಿರೋದನ್ನ ಇಲ್ಲಿ ಬರ್ಕೊಂತೀರಾ. ಯಾವ ಅಂದ್ರೆ ಯಾವ ರೇಟಲ್ಲಿ ಅವ್ರು ಮಾರಬೇಕು ಅಂದ್ಕೊಂಡಿದ್ದಾರೆ ಅದನ್ನ ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ಇದನ್ನು ಮೈನಸ್ ಮಾಡ್ಕೊಂಡ್ರೆ 15 ಮೈನಸ್ 10.2 4.8, 10.2 ಮೈನಸ್ 9 ಅಂದರೆ 1.2. ಅದನ್ನ ಡಿವೈಡ್ ಮಾಡಿದ್ರೆ ಅಂದರೆ ಒಂದೇ ನಂಬರಲ್ಲಿ ಡಿವೈಡ್ ಆಗೋ ಥರ ಇತ್ತು, ಡಿವೈಡ್ ಮಾಡಿದ್ರೆ ಆ ರೇಷಿಯೋ ಬರುತ್ತಲ್ಲ, ಆ ರೇಷಿಯೋನ ಈ ರೇಷಿಯೋದಲ್ಲಿ 4:1 ರೇಷಿಯೋದಲ್ಲಿ ದೇ ಹ್ಯಾವ್ ಟು ಮಿಕ್ಸ್ ದ ಟೀ powders. Okay, they can sold at 10.2 per kg. This is the final answer. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಗೂ ಶೇರ್ ಮಾಡಿ. ಇದನ್ನು ಪ್ಲೀಸ್ 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 ಕೀಪ್ ಸಪೋರ್ಟಿಂಗ್ ಗೈಸ್. ಧನ್ಯವಾದಗಳು.